ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 4ನೇ ತರಗತಿ ಗಣಿತ ಅಧ್ಯಾಯ 5 ಗುಣಾಕಾರ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 5.6ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ, ಗುಣ್ಯ ಮತ್ತು ಗುಣಕವನ್ನು ಸಮೀಪದ ಹತ್ತಕ್ಕೆ ಅಂದಾಜು ಮಾಡಿ ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಇಲ್ಲಿ ಅವರು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ನಾವು ಹತ್ತಕ್ಕೆ ಸಂಖ್ಯೆಯನ್ನು ಅಂದಾಜು ಮಾಡುವಾಗ 0, 5, 10 ಈ ರೀತಿಯಾಗಿ ತೆಗೆದುಕೊಳ್ಳೋಣ. ಇಲ್ಲಿ ಬಿಡಿ ಸ್ಥಾನದಲ್ಲಿ ಅಥವಾ ಸ್ಥಾನದಲ್ಲಿರುವ ಸಂಖ್ಯೆ 5ಕ್ಕಿಂತ ಕಡಿಮೆ ಇದ್ದರೆ ಆ ಸ್ಥಾನವನ್ನು ನಾವು 0 ಪರಿಗಣಿಸಬೇಕು. ಅದೇ 5ಕ್ಕಿಂತ ಹೆಚ್ಚಿದ್ದಾಗ ಮುಂದಿನ 10ರ ಸಂಖ್ಯೆಗೆ ನಾವು ಆ ಸಂಖ್ಯೆಯನ್ನು ಅಂದಾಜು ಮಾಡಬೇಕು. ಈಗ ಇಲ್ಲಿ 44 × 30, 44ನ್ನು 10ಕ್ಕೆ ಅಂದಾಜು ಮಾಡಿದಾಗ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ 4, ಅದು 5ಕ್ಕಿಂತ ಕಡಿಮೆ ಇರುವುದರಿಂದ ನಾವು ಈ 4ನ್ನು 0 ಎಂದು ಪರಿಗಣಿಸಬೇಕು. 44ನ್ನು 10ಕ್ಕೆ ಅಂದಾಜು ಮಾಡಿದಾಗ ಇಲ್ಲಿ ಬರುವ ಸಂಖ್ಯೆ 40 ಗುಣಿಸು 39. ಇಲ್ಲಿ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ 9, ಇದು 5ಕ್ಕಿಂತ ಹೆಚ್ಚಿನ ಸಂಖ್ಯೆಯಾಗಿದೆ. 9ನ್ನು ನಾವು ಮುಂದಿನ 10 ಎಂದು ಪರಿಗಣಿಸಿದಾಗ ಇಲ್ಲಿ ನಾವು ಈ ಸಂಖ್ಯೆಗೆ 1ನ್ನು ಕೂಡಿಸಬೇಕಾಗುತ್ತದೆ. 3ಕ್ಕೆ ಅಥವಾ 39ಕ್ಕೆ 1ನ್ನು ಕೂಡಿಸಿದಾಗ ಇಲ್ಲಿ 40 ಬಂತು. 39ನ್ನು 10ಕ್ಕೆ ಅಂದಾಜು ಮಾಡಿದಾಗ ಬರುವಂತಹ ಉತ್ತರ ಇಲ್ಲಿ 40. ಇಲ್ಲಿ ಕೂಡ 40 ಗುಣಿಸು 40, 40 ಮತ್ತು 40ನ್ನು ನಾವು ಗುಣಿಸಬೇಕು. ಇಲ್ಲಿ 44ನ್ನು ಅಂದಾಜು ಮಾಡಿದಾಗ 40 ಬಂತು. ಗುಣಿಸು 39ನ್ನು 10ಕ್ಕೆ ಅಂದಾಜು ಮಾಡಿದಾಗಲೂ ಕೂಡ ನಮಗೆ 40 ಬಂದಿದೆ. ಈ ಎರಡು ಸಂಖ್ಯೆಗಳನ್ನು ನಾವು ಗುಣಿಸೋಣ. 0ಯಿಂದ ಈ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ 0 × 0 0, 0 × 4 0, ಏಕೆಂದರೆ ಯಾವುದೇ ಸಂಖ್ಯೆಯನ್ನು ನಾವು 0ಯಿಂದ ಗುಣಿಸಿದಾಗ ಬರುವಂತಹ ಗುಣಲಬ್ಧ ಕೂಡ 0 ಆಗಿರುತ್ತದೆ. ಈಗ ಎರಡನೇ ಸಂಖ್ಯೆ 4, 4 × 0 ಇದು ಕೂಡ 0 ಆಗಿದೆ. 4 × 4 4 4 16, 0 0 + 0 0, 6 1. ಆದ್ದರಿಂದ ಇಲ್ಲಿ 10ಕ್ಕೆ ಅಂದಾಜು ಮಾಡಿದಾಗ ಬರುವಂತಹ ಗುಣಲಬ್ಧ 1600. ಎರಡನೇ ಪ್ರಶ್ನೆ, 19 × 21. ಇಲ್ಲಿ 19ನ್ನು ನಾವು 10ಕ್ಕೆ ಅಂದಾಜಿಸಿದಾಗ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ 9, ಆದ್ದರಿಂದ ನಾವು ಇಲ್ಲಿ ಪಕ್ಕಕ್ಕೆ ಒಂದು ಸಂಖ್ಯೆಯನ್ನು ಕೂಡಿಸಬೇಕು. 19ಕ್ಕೆ 1ನ್ನು ಕೂಡಿಸಿದಾಗ 20 ಗುಣಿಸು ಇಲ್ಲಿ 21 ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ 1, ಆದ್ದರಿಂದ ನಾವು 5ಕ್ಕಿಂತ 1 ಸಣ್ಣ ಸಂಖ್ಯೆ ಆದ್ದರಿಂದ ಈ ಸ್ಥಾನವನ್ನು 0 ಎಂದು ಪರಿಗಣಿಸಬೇಕು. 20 × 20 ಇಲ್ಲಿ 0ಯಿಂದ ಈ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ 0 ಬರುತ್ತದೆ. 0 × 0 0, 0 × 2 0, ಪ್ಲಸ್ 2 × 0 0, 2 × 2 4. ಅಂದಾಜಿಸಿದಾಗ ಬರುವಂತಹ ಗುಣಲಬ್ಧ 400. ಮೂರನೇ ಪ್ರಶ್ನೆ, 23 × 28. 23ನ್ನು 10ಕ್ಕೆ ಅಂದಾಜು ಮಾಡಿದಾಗ ಇದು 3 5ಕ್ಕಿಂತ ಕಡಿಮೆ ಇದೆ, ಆದ್ದರಿಂದ ನಾವು ಈ ಸ್ಥಾನವನ್ನು 0 ಎಂದು ಪರಿಗಣಿಸಬೇಕು. 20 ಗುಣಿಸು 28, ಇಲ್ಲಿ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ 8, ಇದು 5ಕ್ಕಿಂತ ಹೆಚ್ಚಿನ ಸಂಖ್ಯೆಯಾದ್ದರಿಂದ ನಾವು ಇದನ್ನು 28ನ್ನು ಮುಂದಿನ 10ಕ್ಕೆ ಪರಿವರ್ತಿಸಿದಾಗ ಮುಂದಿನ 10 30. ಈಗ ನಾವು ಗುಣಿಸೋಣ. 0 × 0 0, 0 × 2 0, ಪ್ಲಸ್ 3 × 0 0, 3 × 2 6, 600. ಇದನ್ನು ಅಂದಾಜು ಮಾಡಿದಾಗ ಬರುವಂತಹ ಗುಣಲಬ್ಧವಾಗಿದೆ. ನಾಲ್ಕನೇ ಪ್ರಶ್ನೆ, 86 × 53. ಇಲ್ಲಿ 86ರಲ್ಲಿ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ 6, ಇದು 5ಕ್ಕಿಂತ ಹೆಚ್ಚಿನ ಸಂಖ್ಯೆಯಾದ್ದರಿಂದ ನಾವು ಇದನ್ನು ಮುಂದಿನ 10ಕ್ಕೆ ಅಂದಾಜಿಸಬೇಕು. 90 ಗುಣಿಸು 53, ಇದು 5ಕ್ಕಿಂತ ಸಣ್ಣ ಸಂಖ್ಯೆಯಾದ್ದರಿಂದ ನಾವು ಈ ಸ್ಥಾನವನ್ನು 0 ಆಗಿಸಬೇಕು. 50. ಈಗ 90 × 50, 0 × 0 0, 0 × 9 0, ಪ್ಲಸ್ 5 × 0 0, 5 × 9 5 9 45, 4500. ಐದನೇ ಪ್ರಶ್ನೆ, 77 × 62. 77 ಇಲ್ಲಿ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ 7, 5ಕ್ಕಿಂತ ದೊಡ್ಡ ಸಂಖ್ಯೆ ಆದ್ದರಿಂದ ಈ ಸಂಖ್ಯೆಯನ್ನು ನಾವು ಮುಂದಿನ 10ಕ್ಕೆ ಪರಿವರ್ತಿಸಬೇಕು. ಮುಂದಿನ 10
77ರ ಮುಂದಿನ 10 ಎಂದರೆ 80 ಗುಣಿಸು 62. ಇಲ್ಲಿ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ 2, ಆದ್ದರಿಂದ ನಾವು ಇದು 5ಕ್ಕಿಂತ ಸಣ್ಣ ಸಂಖ್ಯೆ, ಆದ್ದರಿಂದ ಈ ಸ್ಥಾನವನ್ನು 0ಯನ್ನಾಗಿಸಬೇಕು. 60 0 ಗುಣಿಸು 0 0 0 ಗುಣಿಸು 8 0 ಪ್ಲಸ್ 6 ಗುಣಿಸು 0 0 6 ಗುಣಿಸು 8 6 8 48 4800. ಎರಡನೇ ಪ್ರಶ್ನೆ, ಗುಣ್ಯವನ್ನು ಹತ್ತಿರದ 100ಕ್ಕೂ ಗುಣಕವನ್ನು ಹತ್ತಿರದ 10ಕ್ಕೆ ಅಂದಾಜು ಮಾಡಿ ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಇಲ್ಲಿ ಮೊದಲನೇ ಸಂಖ್ಯೆ ಗುಣ್ಯ, ಎರಡನೇ ಸಂಖ್ಯೆ ಗುಣಕ. ಗುಣ್ಯವನ್ನು ನಾವು 100ಕ್ಕೆ ಮತ್ತು ಗುಣಕವನ್ನು 10ಕ್ಕೆ ಅಂದಾಜಿಸಬೇಕು. ಇಲ್ಲಿ 100ಕ್ಕೆ ನಾವು ಅಂದಾಜಿಸುವಾಗ ಈ ಎರಡು ಸಂಖ್ಯೆಗಳನ್ನು ನೋಡಬೇಕು. 308. ಈಗ ಇಲ್ಲಿ 100ರ ಪಕ್ಕದ ಸ್ಥಾನ 0 ಆಗಿದೆ. 100ಕ್ಕೆ ಅಂದಾಜಿಸುವಾಗ ನಾವು 0 50 100. ಇಲ್ಲಿ ಇರುವಂತಹ ಎರಡು ಸಂಖ್ಯೆ 50ಕ್ಕಿಂತ ಸಣ್ಣ ಸಂಖ್ಯೆಯಾಗಿದ್ದಾಗ ಈ ಎರಡೂ ಸಂಖ್ಯೆಗಳನ್ನು ನಾವು 0 ಎಂದು ಪರಿಗಣಿಸಬೇಕು. ಈ ಎರಡೂ ಸಂಖ್ಯೆ 50ಕ್ಕಿಂತ ದೊಡ್ಡ ಸಂಖ್ಯೆಯಾಗಿದ್ದಾಗ ನಾವು ಆ ಸಂಖ್ಯೆಯನ್ನು ಮುಂದಿನ 100ಕ್ಕೆ ಪರಿಗಣಿಸಬೇಕು. ಎಂದರೆ ಇಲ್ಲಿ 3 ಇದ್ದಲ್ಲಿ ನಾವು 400 ಎಂದು ಪರಿಗಣಿಸಬೇಕಾಗುತ್ತದೆ. ಇಲ್ಲಿ 308 ಎಂದು ಕೊಟ್ಟಿದ್ದಾರೆ. ಇಲ್ಲಿ 08 ಎಂದರೆ 8 ಇಲ್ಲಿ 50ಕ್ಕಿಂತ ಸಣ್ಣ ಸಂಖ್ಯೆಯಾಗಿದೆ. ಆದ್ದರಿಂದ ನಾವು ಈ ಎರಡೂ ಸಂಖ್ಯೆಗಳನ್ನು 0ಯನ್ನಾಗಿಸಬೇಕು. 300 ಗುಣಿಸು ಇಲ್ಲಿ 17. 17 ಎಂದರೆ ಇಲ್ಲಿ 10ಕ್ಕೆ ಅಂದಾಜಿಸಿದಾಗ 0 5 10. ಇಲ್ಲಿ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ 7. 7 ಇದು 5ಕ್ಕಿಂತ ದೊಡ್ಡ ಸಂಖ್ಯೆ, ಆದ್ದರಿಂದ ನಾವು ಮುಂದಿನ 10ಕ್ಕೆ 17ಅನ್ನು ಪರಿವರ್ತಿಸಬೇಕು. ಮುಂದಿನ 10 ಎಂದರೆ ಇಲ್ಲಿ 20. ಈಗ 0 ಗುಣಿಸು 0 0 0 ಗುಣಿಸು 0 0 0 ಗುಣಿಸು 3 0 ಪ್ಲಸ್ 2 ಗುಣಿಸು 0 0 2 ಗುಣಿಸು 0 0 2 ಗುಣಿಸು 3 6. ಗುಣಲಬ್ಧ 6000. 240 ಗುಣಿಸು 42. ಇಲ್ಲಿ 100ನ್ನು ಬಿಟ್ಟು ಉಳಿದಂತಹ ಎರಡು ಸಂಖ್ಯೆಗಳು 40. 40 ಕೂಡ ಇಲ್ಲಿ 50ಕ್ಕಿಂತ ಚಿಕ್ಕ ಸಂಖ್ಯೆಯಾಗಿದೆ. ಆದ್ದರಿಂದ ಈ ಎರಡು ಸಂಖ್ಯೆಗಳನ್ನು ಅಥವಾ ಈ ಎರಡು ಸ್ಥಾನವನ್ನು ನಾವು 0ಯಾಗಿಸಬೇಕು. 200 ಗುಣಿಸು 42. ಇಲ್ಲಿ ಬಿಡಿ ಸ್ಥಾನದ ಸಂಖ್ಯೆ 2, ಆದ್ದರಿಂದ 2 5ಕ್ಕಿಂತ ಚಿಕ್ಕ ಸಂಖ್ಯೆ. ಈ ಸ್ಥಾನವನ್ನು ನಾವು ಈಗ 0ಯಾಗಿಸಬೇಕು. 40. 0ಯಿಂದ ಈ ಮೂರು ಸಂಖ್ಯೆಗಳನ್ನು ಗುಣಿಸಿದಾಗ ನಮಗೆ 3 ಸೊನ್ನೆಗಳು ಬಂದವು. 4 ಗುಣಿಸು 0 0 4 ಗುಣಿಸು 0 0 4 ಗುಣಿಸು 2 8. ಇಲ್ಲಿ ಗುಣಲಬ್ಧ 8000. ಮೂರನೇ ಪ್ರಶ್ನೆ, 195 ಗುಣಿಸು 34. ನಾಲ್ಕನೇ ಪ್ರಶ್ನೆ, 335 ಗುಣಿಸು 23. ಇಲ್ಲಿ 335 35 ಇದು 50ಕ್ಕಿಂತ ಸಣ್ಣ ಸಂಖ್ಯೆಯಾಗಿದೆ. ಆದ್ದರಿಂದ ನಾವು ಈ ಎರಡು ಸ್ಥಾನವನ್ನು 0ಯನ್ನಾಗಿಸಬೇಕು. 300 ಗುಣಿಸು 23. ಇಲ್ಲಿ 3 5ಕ್ಕಿಂತ ಸಣ್ಣ ಸಂಖ್ಯೆಯಾಗಿದೆ. ಆದ್ದರಿಂದ ನಾವು ಈ ಸ್ಥಾನವನ್ನು ಕೂಡ 0ಯಾಗಿಸಬೇಕು. 20. 3ರ ಸ್ಥಾನ 0ಯಾಗಿದೆ. 0ಯಿಂದ ಈ ಮೂರು ಸಂಖ್ಯೆಗಳನ್ನು ಗುಣಿಸಿದಾಗ ನಮಗೆ 3 0 ಬಂದಿತು. 2 ಗುಣಿಸು 0 0 2 ಗುಣಿಸು 0 0 2 ಗುಣಿಸು 3 6. ಗುಣಲಬ್ಧ 6000. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 5.6ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 6 ಭಾಗಾಕಾರ ಪಾಠದ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.